ಪ್ರಾರಂಭದಲ್ಲೇ ಒಂದು ಪೈಪ್ ಹಾಕೊಂಡು ಎಳೆಯೋಕೊಂದು ವ್ಯವಸ್ಥೆ ಮಾಡ್ಕೋಬೇಕು. ರಬ್ಬರ್ ಪೈಪ್ ಇದಾವೆ, ಹೌದು ಅದಕ್ಕೆ ಸಿಕ್ಕಿಸ್ಕೊಳ್ಳೋದು, ಹಾ. ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ಡ್ರಮ್ ಇಟ್ಕೊಳ್ರಿ. ಹಾ. 200 ಲೀಟರ್ದು ಒಂದು ಹೌದು ಡ್ರಮ್ಮು, ಹಾ. 200 ಲೀಟರ್ದು ಒಂದು ಡ್ರಮ್ಮು ಇಟ್ಕೊಂಡ್ಬಿಟ್ಟು ನೀವು ಮೋಟರ್ ಸ್ಟಾರ್ಟ್ ಮಾಡಿ ಓಡ್ತಾ ಇರ್ತದೆ ಅದು. ನೀವು ಸ್ಟಾಪ್ ವಾಚ್ ಒಬ್ಬ ಹೂ ಅಂತ ಅಂದ ತಕ್ಷಣಕ್ಕೆ ಅದ್ರ ಒಳಗೆ ಬಿಡ್ತಾನೆ ಈಗ. ಆಯ್ತು. ಸೊ ತುಂಬಿದ ತಕ್ಷಣಕ್ಕೆ ಟೈಮ್ ನೋಡ್ಕೊಂಡ್ರಿ. ಹಾ. ಅಂದ್ರೆ ಒಂದು ಡ್ರಮ್ಮು 200 ಲೀಟ್ರು ಎಷ್ಟು ಸೆಕೆಂಡಿಗೆ ತುಂಬುತ್ತೆ ಅಂತ. ಓಕೆ ಹಾ. ಇಂಟು ಬೀಳ್ತಲ್ಲ. ಈ ಎಕ್ಸ್ಟ್ರಾ ಸಿಕ್ಕಾಪಟ್ಟೆ ನೀರು ಜಾಸ್ತಿ ಕೊಟ್ಟರು ನೀರು ವೇಸ್ಟ್, ಎಲ್ಲ ವೇಸ್ಟ್. ಹೌದು, ಅದ್ ನಿಜ. ಗೌಡ್ರೆ ಮತ್ತೆ ಇನ್ನೊಂದು, ಈಗ ನಮ್ಗೆ ಹೋದ ವರ್ಷ ಮಳೆ ಚೆನ್ನಾಗಾಯ್ತು, ಕರೆಕ್ಟ್ ಅಲ್ಲ ಗೌಡ್ರೆ? ಸೊ ಅದ್ರ ಹಿಂದಿನ ವರ್ಷ ಬರಗಾಲನೇ ಆಕ್ಚುಲಿ, ಅಂತ ಮಳೆ ಆಗ್ಲಿಲ್ಲ. ಕೆಲವು ಒಂದೊಂದ್ ಟೈಮ್ ಈಗ ಒಂದಷ್ಟು ಈಗ ನಮ್ಗೆ ಮುಂದಕ್ಕೆನ ಮರಗಾಲ ಬಂದ್ಬಿಟ್ರೆ ಬರಗಾಲ, ಸೊ ಏನ್ ಮಾಡ್ಬೇಕು ರೈತರು? ತೀರಾ ಬರಗಾಲ ಒಂದು ವರ್ಷ ಚಿಕ್ಕಡಿಮೆ ತಡಿಬೋದು ನೈಸರ್ಗಿಕ ಕೃಷಿನಲ್ಲಿ. ಒಂದು ವರ್ಷ ಬರಗಾಲಿಗೆ ಏನು ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ಮುಚ್ಚಲಿಕೆ ಪಚ್ಚಿಗೆ ಇರ್ತದೆ, ಎಕ್ಸಿಸ್ಟಿಂಗ್ ಸಾಯಿಲ್ ಕಾರ್ಬನ್ ಇರ್ತದೆ, ಮತ್ತು ಎಕ್ಸಿಸ್ಟಿಂಗ್ ಟೆಂಪರೇಚರ್ ಇದ್ರ ಮಾಯಿಶ್ಚರ್ ಇರ್ತದೆ, ಅಡಿನಲ್ಲಿ ಕೆಪಲರ್ ಆಕ್ಷನ್ ಬರುತ್ತೆ, ಹೆಂಗೋ ಸರ್ವೈವ್ ಆಗ್ತದೆ. 3-4 ವರ್ಷ ಬರಗಾಲ ಬಂದ್ರೆ ಯಾರು ತಡೆಯಲ್ಲ, ಗೊತ್ತಾಯ್ತು ಅಲ್ಲ. 1-2 ವರ್ಷ ಇದ್ರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ತಡಿಬಹುದು. ಖಂಡಿತ ತಡಿತೆ. ಅದು ಎಫೆಕ್ಟಿವ್ ಆಗಿ ತಿಳ್ಕೊಂಡ್ ಮಾಡಿದ್ರೆ ಮುಚ್ಚಲಿಕೆ ಇರಬೇಕು. ಹೌದು, ಮುಚ್ಚಲಿಕೆ ಇದ್ರೆ ಮಾತ್ರ ಇದು ಎಫೆಕ್ಟಿವ್ ಕೆಲಸ ಮಾಡ್ತದೆ. ಕೆಲಸ ಮಾಡುತ್ತೆ. ಸೂಪರ್ ಗೌಡ್ರ. ಮತ್ತೆ ಗೌಡ್ರ, ನೀವು ಅದೇ ಹೇಳ್ತಿದ್ರೆ ಈಗ ಇದಕ್ಕೆ ನೀವು ಕೆಳಗಡೆ ಬಂದ್ಬಿಟ್ಟು ನೀವು 1/2 ಇಂಚದು ಲೈನ್ ತಗೊಂಡಿದ್ರ. ಓಕೆ, 2 ಇಂಚ್ ಪೈಪ್ ಇಂದ 2 ಇಂಚ್ ಪೈಪ್ ಅಂದ್ರೆ ಎಷ್ಟು ಲೀಟರ್ ನೀರ್ ಡಿಸ್ಚಾರ್ಜ್ ಆಗ್ಬೋದು? 2 ಇಂಚ್ ನಲ್ಲಿ ಒಂದು 30,000 ಲೀಟರ್. 30,000 ಲೀಟರ್ ಒಂದ್ ಗಂಟೆಗೆ. ಅಂದ್ರೆ ಏನು, ನಿಮ್ ಬೋರ್ವೆಲ್ ಆಗಿ ಎಷ್ಟು ಇಂಚ್ ನೀರ್ ಇರ್ಬೇಕು? ಬೋರ್ವೆಲ್ ಅಲ್ಲಿ ಅದನ್ನ ನೀವು ಅಳ್ಕೋಬೇಕು. ನೀವು ಹೆಂಗ್ ಅಳ್ಕೊಳೋದು ಗೌಡ್ರೆ? 25,000 ಲೀಟರ್ 30,000 ಲೀಟರ್ ಬೇರೆ ಆದ್ರೆ ಹೈಯರ್ ಡಯಾಮೀಟರ್, ಅದಕ್ಕಿಂತ ಜಾಸ್ತಿ ಹೋದ್ರೆ ಹೈಯರ್ ಡಯಾಮೀಟರ್ ಹಾಕ್ಬೇಕು. 75 mm ಹಾಕಬೇಕು, 80 mm ಇದೆ, 90 mm ಇದೆ. ನಿಮ್ ಡಿಸ್ಚಾರ್ಜ್ ನೋಡ್ಕೊಂಡು ಮೈನ್ ಲೈನ್ಗೆ ಡಿಸೈನ್ ಮಾಡ್ಕೋಬೇಕು. ಅದನ್ನ ಈಗ ರೈತರು ಹೆಂಗೆ ತಿಳ್ಕೊಬೇಕು, ಹೆಂಗ್ ಅಳಿಬಹುದು? ಅವರು ಯಾವಾಗ ಗೊತ್ತಿರೋ ಹತ್ರ ಕೇಳ್ಬೇಕಷ್ಟೇ. ಹೆಂಗ್ ಅಳಿಯೋದು ಅಂತ ಅಂದ್ರೆ, ಈಗ ಬೋರ್ವೆಲ್ ಹತ್ರನೇ ಪ್ರಾರಂಭದಲ್ಲೇ ಒಂದು ಪೈಪ್ ಹಾಕೊಂಡು ಎಳೆಯೋಕೊಂದು ವ್ಯವಸ್ಥೆ ಮಾಡ್ಕೋಬೇಕು. ರಬ್ಬರ್ ಪೈಪ್ ಇದಾವೆ, ಅದಕ್ಕೆ ಸಿಕ್ಕಿಸ್ಕೊಳ್ಳೋದು, ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡು ಡ್ರಮ್ ಇಟ್ಕೊಳ್ರಿ. 200 ಲೀಟರ್ದು ಒಂದು ಡ್ರಮ್ಮು, 200 ಲೀಟರ್ದು ಒಂದು ಡ್ರಮ್ಮು ಇಟ್ಕೊಂಡ್ಬಿಟ್ಟು ನೀವು ಮೋಟರ್ ಸ್ಟಾರ್ಟ್ ಮಾಡಿ ಓಡ್ತಾ ಇರ್ತದೆ ಅದು. ನೀವು ಸ್ಟಾಪ್ ವಾಚ್ ಒಬ್ಬ ಹೂ ಅಂತ ಅಂದ ತಕ್ಷಣಕ್ಕೆ ಅದ್ರ ಒಳಗೆ ಬಿಡ್ತಾನೆ ಈಗ. ಆಯ್ತು. ಸೊ ತುಂಬಿದ ತಕ್ಷಣಕ್ಕೆ ಟೈಮ್ ನೋಡ್ಕೊಂಡ್ರಿ. ಅಂದ್ರೆ ಒಂದು ಡ್ರಮ್ಮು 200 ಲೀಟರ್ ಎಷ್ಟು ಸೆಕೆಂಡಿಗೆ ತುಂಬುತ್ತೆ ಅಂತ. ಓಕೆ, ಇಂಟು ಮಲ್ಟಿಪ್ಲೈ ಮಾಡ್ಕೊಬೇಕಾಗ ಎಷ್ಟು, 1 ಗಂಟೆಗೆ ಎಷ್ಟು ಅಂತ ಕಂಡು ಇಟ್ಕೊಳ್ಳೋದು. ಸೊ ಅಷ್ಟು ಲೀಟರ್ಸ್ ಪರ್ ಅವರ್ ಸಿಗ್ತದೆ ನಿಮ್ಗೆ. ಅಷ್ಟು ಲೀಟರ್ಸ್ ಪರ್ ಅವರ್ ಆದ್ಮೇಲೆ ನಿಮ್ಮ ಇರಿಗೇಷನ್ ಸಿಸ್ಟಮ್, ನೀವು ಸ್ಪ್ರಿಂಕ್ಲರ್, ಈ ಕಟ ಹೊಡಿತಲ್ಲ ಅಗ್ರಿಕಲ್ಚರ್, ಅದು ಮಾಡ್ತಿರೋ ಈ ತರ ಮೈಕ್ರೋ ಸ್ಪ್ರಿಂಕ್ಲರ್, ಅದನ್ನೆಲ್ಲ ಡಿಸೈನ್ ಮಾಡ್ಕೊಳ್ಳೋದು ಈ ಡೇಟಾದ ಮೇಲೆನೆ. ಈ ಡೇಟಾ ಉಪಯೋಗಿಸ್ಬಿಟ್ಟು ನೀವು ಯಾವ್ದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಳ್ಳೋದು. ಈಗ ನಿಮ್ಗೀಗ ಇಲ್ಲಿ ಅದು ಏನಂತ ಅಂದ್ರೆ, ಈಗ ನೀವು ಯಾವ ಟೈಪ್ ಆಫ್ ಇರಿಗೇಷನ್ ಮೇಲೆ ಅದಕ್ಕೆ ಪ್ರೆಷರ್ ಕೊಡೋಕ್ಕೆ ಒಂದಷ್ಟು ಡಿಸ್ಚಾರ್ಜ್ ಬೇಕಾಗ್ತದೆ. ಪ್ರೆಷರ್ ಅಂತಂದ್ರೆ ಜಾಸ್ತಿ ಒತ್ತಡ ಹೋಗೋದು ಕಡಿಮೆ ಇರಬೇಕು. ಹೌದು, ಇಲ್ಲಿ ನೂಕದ ಒತ್ತಡ ಜಾಸ್ತಿ ಇರ್ತದೆ. ಸೊ ಅಲ್ಲಿ ಎಷ್ಟು ನೂಕ ಒತ್ತಡ ಡಿಫರೆನ್ಸ್ಗೆ ಒಂದೊಂದು ಟೈಪ್ಗೆ ಒಂದೊಂದು ಇರ್ತದೆ. ನಾವು ಮೈಕ್ರೋ ಇರಿಗೇಷನ್ 60% ಆಫ್ ವಾಟರ್ ತಗೊಳ್ತೀವಿ. 10,000 ಲೀಟರ್ ಈಲ್ಡ್ ಅಂತಂದ್ರೆ 60% ಅಂದ್ರೆ 6,000 ಲೀಟರ್. 6,000 ಲೀಟರ್ ಇದು ಉಪಯೋಗ ಮಾಡ್ಕೊಳ್ತೇವೆ. 4,000 ಲೀಟರ್ ಒತ್ತಡಕ್ಕೆ ಬಿಟ್ಕೊಂಡಿರ್ತೀವಿ. ಓ ಸರಿ. ಇದ್ರ ಮೈಕ್ರೋ ಸ್ಪ್ರಿಂಕ್ಲರ್ ನಿಮ್ದು ಡ್ರಿಪ್ಪು ಗಿಪ್ಪು ಆದ್ರೆ ಅದಕ್ಕೆ 1 kg 1.5 kg ಅಲ್ಲ, ಅರ್ಧ kg 1 kg ಕೆಲಸ ಮಾಡ್ತದೆ. ಅದಕ್ಕೆ ಜಾಸ್ತಿ ನೀರು ಉಪಯೋಗಿಸ್ತದೆ. 70%, 70%, 80% ಹಿಂಗೆ ಉಪಯೋಗ. ಅಂದ್ರೆ ಅದ್ರ ಬರೀ 20% ಅಷ್ಟೇ ಒತ್ತಡಕ್ಕೆ ಇಟ್ಕೊಂತದೆ. ಒತ್ತಡಕ್ಕೆ ಕಡಿಮೆ ಪ್ರೆಷರ್ ಆಗಿ ತಡೀತದೆ. ಇದು ಸ್ವಲ್ಪ ಜಾಸ್ತಿ ಒತ್ತಡ ಬರ್ತದೆ. ಸೊ ಎಲ್ಲ ಇರಿಗೇಷನ್ ಸಿಸ್ಟಮ್ ಒತ್ತಡದ ಮೇಲೆ ಕೆಲಸ ಮಾಡೋದು. ನಿಮಗೆ ಡ್ರಿಪ್ ಆಗಲಿ, ಪಟ ಹೊಡಿತೀನಿ, ರೈನ್ ಗನ್ ಆಗಲಿ, ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ ಆಗಲಿ, ಆ ಟೈಪ್ ಆಫ್ ಇರಿಗೇಷನ್ ಮೇಲೆ ನಿಮ್ಮ ಅನುಭವದ ಮೇಲೆ ಇದ ಮೇಲೆ ಎಷ್ಟು ಅಂತ ಲೆಕ್ಕಾಚಾರ ಹಾಕ್ಬೋದು. ನೀವು ಸೈಂಟಿಫಿಕ್ ಆಗಿ ಲೆಕ್ಕ ಹಾಕ್ಬೋದು. ಎಷ್ಟು ಫ್ರಿಕ್ಷನ್ ಲಾಸಸ್, ಆ ಲಾಸಸ್, ಇದ್ರ ಡಿಸ್ಚಾರ್ಜ್ ಎಷ್ಟು, ಇದ್ರ ಫ್ರಿಕ್ಷನ್ ಎಷ್ಟು ಲೆಕ್ಕ ಹಾಕೊಂಡು ಅದಕ್ಕೆ ದೊಡ್ಡ ಕಂಪರ್ಸನ್ ಮೆಥಡ್. ಅದಕ್ಕೆ ವಿಜ್ಞಾನಿಗಳೇ ಆಗ್ಬೇಕು. ಹೌದು, ಓದರೇ ಆಗ್ಬೇಕು. ಖಂಡಿತ. ಇಲ್ಲಿ ಮಾಮೂಲಿ ಒಂದು ಓವರ್ ಆಲ್ ಜನರಲ್ ಸೊಲ್ಯೂಷನ್ ಅನುಭವದ ಮೇಲೆ 80% ಅಂತ ತಗೊಳ್ತಾರೆ. ಅಷ್ಟು ತಗೊಂಡ್ರೆ ಸಾಕು. ಗೌಡ್ರೆ, ಇದು ನೀವೀಗ ಹೇಳಿದಂಗೆ ಅಂದ್ರೆ, ಈಗ ನಿಮ್ ಭೂಮಿ ಅಂದ್ರೆ ಒಂದೇ ಸಮ ಇದೆ. ಓಕೆ, ಎಲ್ಲಾರ ಭೂಮಿನೂ ಸಮ ಇರಲ್ಲ. ಕೆಲವೊಬ್ರು ಇಳಿಜಾರು ಇರ್ತದೆ, ಕೆಲವೊಬ್ರು ಏರ್ಕೆ ಇರ್ತದೆ. ಈಗ ಹಿಂಗೆ ಏರ್ಕೆ ಇರೋರು, ಈಗ ಬೋರ್ ಕೆಳಗಿರ್ತದೆ, ಅವರು ಜಮೀನ್ ಮೇಲ್ ಇರ್ತದೆ, ಅವ್ರು ಹೆಂಗೆ ಕ್ಯಾಲ್ಕುಲೇಟ್? ಅದು ಮಾಡ್ಬೋದು. ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಬಂದು ಬೋರ್ಗೂ ನಿಮ್ಮ ಎಕ್ಸಿಸ್ಟಿಂಗ್ ನೀರಾವರಿ ಪೊಸಿಷನ್ಗೂ ಈಗ ಒಂದು 25 ಅಡಿ 30 ಅಡಿ
ವೇರಿಯೇಷನ್ ಇದ್ರೆ ಅಂತ ವ್ಯತ್ಯಾಸ ಹಾಕಲ್ಲ. ಜಾಸ್ತಿ 106 ಅಡಿ ವ್ಯತ್ಯಾಸ ಇತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ನೀವು ವೈಜ್ಞಾನಿಕವಾಗಿ ಲೆಕ್ಕಾಚಾರ ಹಾಕ್ಬೇಕು. ಲೆಕ್ಕಾಚಾರ ಹಾಕೊಂಡು ಅಲ್ಲಿ ಎಕ್ಸಿಸ್ಟೆನ್ಸ್ಗೆ ಇನ್ನೊಂದು ಕ್ರೂಡ್ ಮೆಥಡ್ ಅಂತಂದ್ರೆ ನೀವು ಅಲ್ಲಿವರೆಗೂ ಪೈಪ್ ಇರಿಗೇಷನ್ ಮಾಡ್ತಾರಲ್ಲ, ಅಲ್ಲಿವರೆಗೂ ಪೈಪ್ ಲೈನ್ ಎಳ್ಕೊಂಡು ಹೋಗ್ಬಿಡೋದು. ಬೋರ್ವೆಲ್ ಹತ್ರ ಡಿಸ್ಚಾರ್ಜ್ ಅಳಿಯೋ ಬದಲು ಎಲ್ಲಿ ಇರಿಗೇಷನ್ ಮಾಡ್ತೀರಿ ಆ ಪಾಯಿಂಟಲ್ಲಿ ಡಿಸ್ಚಾರ್ಜ್ ಎಳ್ಕೊಂಬಿಡೋದು. ಹೇಳೋದು ಅರ್ಥ ಆಯ್ತು ನಿಮ್ಗೆ? ಅರ್ಥ ಆಯ್ತು. ಸೊ ಈಗ ಬೋರಲ್ಲಿ ಇಲ್ಲೆಲ್ಲ ಇರ್ತದೆ, ನೆಲ 150 ಅಡಿ ಮೇಲೆ ಬೆಟ್ಟದ ಮೇಲೆ ಇರಿಗೇಷನ್ ಮಾಡ್ತೀವಿ, ಅಲ್ಲಿವರೆಗೂ ಪೈಪ್ ಲೈನ್ ಎಳ್ಕೊಂಡು ಅಲ್ಲಿ ನೀರು ಎಳ್ಕೊಳ್ಳೋದು. ಓಕೆ, ಇಲ್ಲಿ ಬೋರ್ ಹತ್ರ ಅಳೆಯೋದಕ್ಕಿಂತ ಮೇಲ್ಗಡೆ ಎಳ್ಕೊಂಬಿಟ್ಟು ಅಲ್ಲೇ ಇರಿಗೇಷನ್ ಮಾಡ್ಕೊಂಡು ಇಷ್ಟು ಪರ್ಸೆಂಟ್ ತಗೊಂಡೋಗ್ಬೋದು. ನಿಮ್ಮ ಇರಿಗೇಷನ್ ಮೇಲೆ ಯಾವ ಇರಿಗೇಷನ್ ಮಾಡ್ತೀವಿ ಅದ್ರ ಮೇಲೆ ಅಲ್ಲಿ ಪರ್ಸೆಂಟೇಜ್ ಲೆಕ್ಕ ಹಾಕೊಂಡು ಕರೆಕ್ಟ್ ಮೆಥಡ್ ಅದು. ಸರಿ. ಇದೊಂದು ಒಳ್ಳೆ ವಿಚಾರ ಹೇಳಿದ್ರಿ ನೀವು. ಇದೊಂದು ಒಳ್ಳೆ ವಿಚಾರ ಹೇಳಿದ್ರಿ. ಅಂದ್ರೆ ಅಲ್ಲೇ ಹೋಗಿ ಅಳ್ಕೊಬಹುದು ಅಂತ. ಹಾಗೆ ಅಲ್ಲಿ ಹೋಗ್ಕೊಂಡ್ಬಿಟ್ಟು ತೊಂದರೆನೇ ಇಲ್ಲ. ಅಲ್ಲಿ ಎಷ್ಟು ನೀರು ಬರ್ತದೆ? ಇಲ್ಲಿಗ ನಿಮ್ಗೆ 150 ಅಡಿ ಮೇಲೆ ಅಂತಂದ್ರೆ ಇಲ್ಲಿ 10,000 ಲೀಟರ್ ಅಲ್ಲಿ 8,000 ಲೀಟರ್ ಬರ್ಬೋದು, 2,000 ಲೀಟರ್. ಅಲ್ಲಿ ನೂಕಕ್ಕೆ ಪ್ರೆಷರ್ ಕಡಿಮೆ ಆಗ್ತದೆ. ಹೌದು. ಸೊ ಅಲ್ಲೇ 8,000 ಲೀಟರ್ ಅಂದ್ರೆ 8,000 ಲೀಟರ್ ಲೆಕ್ಕಾಚಾರ ಹಾಕೊಂಡೆ ನೀವು ಇರಿಗೇಷನ್ ಮಾಡೋದಕ್ಕೆ ಮುಗಿತಲ್ಲ. ಹೌದು, ತೊಂದರೆ ಇಲ್ಲ. ಹೌದು ಗೌಡ್ರು, ಇನ್ನೊಂದು ಕೊನೆ ಪ್ರಶ್ನೆ. ಈಗ ಇದಂದ್ರೆ ಈಗ ನಿಮ್ದು ಆಲ್ರೆಡಿ ಸೆಟಪ್ ಆಗ್ಬಿಟ್ಟಿದೆ ತೋಟ, ಹಳೆ ತೋಟ, ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಹಾಕೊಂಡಿದ್ರೆ ನಡೀತಾ ಇದೆ. ಈಗ ಹೊಸದಾಗಿ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ತೋಟ ಮಾಡ್ಬೇಕು ಅಂದ್ರೆ ಅವ್ರು ಹೊಸದಾಗಿ ಸ್ಟಾರ್ಟಿಂಗ್ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕ್ಬೋದಾ? ಖಂಡಿತ. ಕೆಲವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಹಾಕ್ಬಾರ್ದು, ಗಿಡ ಗ್ರೋತ್ ಬರಲ್ಲ ಅಂತ ಎಲ್ಲ ಹೇಳ್ತಾರೆ. ತೊಂದ್ರೆನಿಲ್ಲ. ಅದು ಏನಂತ ಅಂದ್ರೆ ಈಗ ಇದು ಸಣ್ಣ ಗಿಡ ಅಂತಂದ್ರೆ ಆ ರೂಟ್ ಅಗಲಾಕ್ ಬಹಳ ಕಡಿಮೆ ಇರ್ತದೆ. ಅದಕ್ಕೆ ಕಾನ್ಸ್ಟೆಂಟ್ ವಾಟರಿಂಗು ಬೇಕಾಗ್ತದೆ ಸಣ್ಣ ಗಿಡಕ್ಕೆ. ಸಣ್ಣ ಬೇರೆಗೆ ಒಂದು 3 ಇಂಚು 4 ಇಂಚು ಹೊರಗಡೆ ರೂಟ್ ಇರ್ತದೆ. ಅದಕ್ಕೆ ಮುಚ್ಚಲಿಕ್ಕೆ ಮುಚ್ಕೊಂಡು ಅದು ಹಾಕೊಂಡು ಅಡಿಷ್ನಲ್ ವಾಟ್ರ್ ಕೊಟ್ಕೊಂಡು ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದ್ರೂ ಕೂಡ ಯಾವ್ದಾರು ಒಂದು ಕಟ್ ಮಾಡ್ಕೊಂಡು ಒಂದು ಲೈನ್ ತೊಗೊಂಡು ಅದಕ್ಕೆ ತಿಂಗಳಿಗೆ ಒಂದ್ಸರಿ 15 ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೋದು. ತೊಂದರೆ ಏನಿಲ್ವ? ಬಾಕಿ ಅಂತ ಟೈಮಲ್ಲಿ ಎಂಟೈರ್ ಜಮೀನು ನೀರು ಹಾರ್ದಿರ್ತದೆ. ನಿಮ್ಗೆ ಯಾವಾಗಲೂ ಈಗ ಬೇಸಿಗೆಯಲ್ಲಿ 3 ತಿಂಗಳು ಬೇಸಿಗೆ ಅಂತಂದರೆ ಒಂದು 4 ನೀವು ಸಣ್ಣ ಗಿಡಕ್ಕೆ ನೀರು ಹಾಕ್ಬೇಕಾಗ್ತದೆ. ಅಂಥ ಟೈಮ್ನಲ್ಲಿ ನಿಮ್ಗೆಲ್ಲರೂ ಒಂದು ಎಕ್ಸಿಸ್ಟಿಂಗ್ ಪಾಯಿಂಟ್ ಬಿಟ್ಕೊಂಡಿರೋದು, ಅಲ್ಲಿಂದ ತಗೊಂಡು ಎಲ್ಲ ಗಿಡಕ್ಕೂ ಪೈಪ್ನಲ್ಲಿ ನೀರು ಹಾಕ್ಬೋದು. ಕ್ಲೋಸ್ ಅಲ್ಲ, ಬಾಕಿ ಅಂತ ಕ್ಲೋಸ್ ಮಾಡಿಬಿಟ್ರೆ ಈಗ ಎಂಟೈರ್ ಜಮೀನು ನೀರು ಬೀಳ್ತಿರ್ತದೆ. ನೀವು ಲೈವ್ ಮಲ್ಚಿಂಗು ಅದು ಇದು ಮಾಡ್ಕೊಂಡಿರ್ತೀರಿ, ಅದಕ್ಕೆಲ್ಲ ನೀರು ಬೀಳ್ತಿರ್ತದೆ. ಎಂಟೈರ್ ಜಮೀನು ನೀರು ಬೀಳ್ತದೆ. ಇದು ಭೂಮಿ ಅಭಿವೃದ್ಧಿನೂ ನಡೀತಿರ್ತದೆ, ಬೀಜಗಳು ಬರ್ತದೆ, ಗಿಡಗಳು ಬರ್ತವೆ. ಕರೆಕ್ಟ್. ಅದಕ್ಕೆ ಅದೊಂದು ಪ್ರಶ್ನೆ ಇತ್ತು. ಯಾಕಂದ್ರೆ ತುಂಬಾ ಜನ ತಲೆಯಲ್ಲಿ ಇರುತ್ತಲ್ಲ, ಯಾಕಂದ್ರೆ ಹೊಸದಾಗಿ ತೋಟ ಮಾಡೋರ್ಗೆ ಈಗ ಹೆಂಗ ಹೇಳಿ ಅಂತ ಹೇಳ್ತಾರೆ ಅಂದ್ರೆ ಡ್ರಿಪ್ಪೇ ಬೆಸ್ಟ್ ಅಂತ ಹೇಳ್ತಾರೆ. ಹೊಸದಾಗಿ ಬೆಸ್ಟ್ ಅಂದ್ರೆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಪರ್ಟಿಕ್ಯುಲರ್ ಉದ್ದೇಶಕ್ಕೆ ಆಯಾ ಸಿಸ್ಟಮ್ ಬೆಸ್ಟ್ ಅದು. ಓಕೆ, ಅಂದ್ರೆ ನೀವ್ ಹೇಳೋದೇನಂದ್ರೆ ಎಲ್ಲಾ ಟೈಮ್ನಲ್ಲೂ ಡ್ರಿಪ್ ಬೆಸ್ಟ್ ಅನ್ನೋದು ಆಗಲ್ಲ. ಅದೇ ಹೌದು, ಈಗ ನನ್ನ ಅನುಭವಕ್ಕೂ ಬಂದಿರೋದು ಅದೇ ಗೌಡ್ರೆ. ಯಾಕಂದ್ರೆ ನಾನ್ ಸ್ಟಾರ್ಟಿಂಗ್ ಮಾಡಿದಾಗ ಡ್ರಿಪ್ಪೇ ಮಾಡಿದ್ದು. ಓಕೆ, ಈಗ ನನ್ ಗಿಡಗಳು 2 ವರ್ಷ ಆಗೋಗಿದೆ. ಈಗ ನನಗೆ ಗೊತ್ತಾಗ್ತಾ ಇದೆ ಅದಕ್ಕೆ ನೀರ್ ಕಮ್ಮಿ ಆಗ್ತಾ ಇದೆ, ನಾವು ಕೊಡ್ತಿರೋದ್ ಸಾಕಾಗ್ತಾ ಇಲ್ಲ. ಬೇರು ಸ್ಥಾಪನೆ ಆಗೋವರೆಗೆ ಈಗ ಒಂದು ಗಿಡ ನೆಟ್ವಿ ಅಂತ ಇಟ್ಕೊಳ್ಳಿ, ಬೇರು ಚಿಗುರಕ್ಕೆ ಒಂದು 6 ತಿಂಗಳು 3 ತಿಂಗಳು ತಗೊಳ್ತದೆ. ಸ್ಥಾಪನೆ ಆಗೋದು ಅಂತ ಅಂದ್ರೆ ತಾನೇ ಸಸ್ಟೈನ್ ಆಗೋದು, ತಾನೇ ನೀರು ಹೀರ್ಕೊಂಡು ಮಾಡ್ಕೊಡೋದು. ನಿಮ್ಗೆ ನೀರು ಕೆಳದೆ ಹೋದ್ರೂ 12 ದಿವಸ ಸಸ್ಟೈನ್ ಆಗ್ಬೇಕು, ಅದು ಸ್ಥಾಪನೆ ಆಗೋದು ಅಂತಾರೆ. ಈಗ ಇಲ್ಲಿದ್ರೆ ಬೇರು ಅಷ್ಟಗಲಕ್ಕೆ ಹರಡ್ಕೊಳ್ತದೆ. ಸೊ ಅಷ್ಟಗಲ್ ನೀರು ಎಳ್ಕೊಳ್ತದೆ. ಅದು ಆ ಸ್ಥಾಪನೆ ಆಗಕ್ಕೆ ಹಿಡಿದು ಬೇರೆ ಸ್ಥಾಪನೆ ಆಗ್ಬಿಟ್ಮೇಲೆ ಈ ನೀರು ಸಾಕಾಗ್ತದೆ. ಸ್ಥಾಪನೆ ಆಗಕ್ಕೆ ಸ್ವಲ್ಪ ಅಡಿಷ್ನಲ್ ವಾಟರ್ ನಿಮಗೆ ಬೇಕಾಗ್ಕೊಡ್ಬೇಕು. ಬಿಂದಿಗೆ ನೀರು ಅಥವಾ ಈ ನೀರು ಅದೇ ಒಂದು ಕಟ್ ಮಾಡ್ಕೊಳ್ಳೋದಲ್ಲಿ ಒಂದು ಟೀ ಹಾಕೊಳ್ಳೋದು, ಒಂದು ಪೈಪ್ಲ ತೊಗೊಂಡೆಲ್ಲ ಬಿಟ್ಕೊಂಡ್ಬಿಡೋದು. ಅಲ್ಲೊಂದು ವಾಲ್ ಬಿಟ್ಕೊಂಡ್ರೆ ಆಯ್ತು. ಬೇಕಂದಾಗ ವಾಲ್ ಓಪನ್ ಮಾಡ್ಕೊಳ್ಳೋದು, ನೀರು ಹಾರ್ತಿರ್ತದೆ. ಅದರಲ್ಲೇ ಒಂದು ತಗೊಂಡು ಎಲ್ಲ ಗುಣಿಗೆ ಸ್ವಲ್ಪ ಎಕ್ಸ್ಟ್ರಾ ನೀರು ಕೊಟ್ಕೊಳ್ಳೋದು. ಕ್ಲೋಸಲ್ಲಿ 1 ತಿಂಗಳಿಗೆ ಒಂದ್ಸರಿ ಕೊಟ್ಕೊಂಡು ಸಾಕಾಗಿರ್ತದೆ ಅನ್ಕಿನ ಮಟ್ಟಿಗೆ. ಯಾಕೆ ಈ ನೀರು ಬೀಳ್ತಿರ್ತಾರೆ. ಹೌದು, ಬೇಡದನಿಗೆ ಈ ನೀರು ಬಾಡಿಗೆ ನೀರು ಎಂಟೈರ್ ಜಮೀನು ಬೀಳ್ತಾ ಇರ್ತದೆ. ಸ್ಥಾಪನೆ ಆಗ್ಬಿಟ್ಮೇಲೆ ಅದು ಬೇಕಾಗ್ತದೆ, ಅಡಿಷ್ನಲ್ ವಾಟರ್ ಬೇಕಾಗ್ತದೆ. ಇದೇ ಸಾಕಾಗ್ತದೆ. ಹೌದು, ಅದು ಕರೆಕ್ಟ್. ಇಲ್ಲ ಗೌಡ್ರ, ಅದೊಂದು ಒಳ್ಳೆ ವಿಚಾರ ಹೇಳಿದ್ರೆ. ಅದೇ ಅಟ್ಲೀಸ್ಟ್ ಇನಿಷಿಯಲ್ ಆಗಿ ಯಾರೇ ಡ್ರಿಪ್ ಮಾಡ್ಕೊಂಡ್ರು ನೀವ್ ಹೇಳ್ದಂಗೆ ಅದು ಹೀರೋ ಅಂತ ಅದಕ್ಕೆ ಶಕ್ತಿ ಬಂದ್ಮೇಲೆ ಸ್ಪ್ರಿಂಕ್ಲರ್ಗೆ ಸ್ವಿಚ್ ಆದ್ರೆ ನ್ಯಾಚುರಲ್ ಫಾರ್ಮಿಂಗ್ಗೆ ತುಂಬಾನೇ ಉತ್ತಮ ಅಂತ. ತುಂಬಾನೇ ಖುಷಿ ಆಯ್ತು ಗೌಡ್ರ, ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಓಕೆ ನಮ್ಮ ವೀಕ್ಷಕರಿಗೆಲ್ಲ ನೀರಿನ ಬಗ್ಗೆ, ನೈಸರ್ಗಿಕ ಕೃಷಿಯಲ್ಲಿ ಎಷ್ಟು ಪ್ರಾಮುಖ್ಯವಾದ ವಿಚಾರ ಅಂತ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಸೊ ನೀವುಗಳು ಕೂಡ ಇನ್ ಕೇಸ್ ಡ್ರಿಪ್ ಮಾಡ್ಕೊಂಡಿದ್ದು 1-2 ವರ್ಷ ಆದ್ಮೇಲೆ ಈ ತರ ಸಿಂಪಲ್ ಆಗಿ ಒಂದು ನೀವು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡ್ಕೊಬಹುದು. ನಾನು ಗೌಡ್ರ ನಂಬರ್ ಹಾಕ್ತೀನಿ, ಸಾಧ್ಯವಾದ್ರೆ ಹೆಗ್ಡೆ ಅವ್ರದ್ದು ಕೂಡ ನಂಬರ್ ತಗೊಂಡು ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ ಇರುತ್ತೆ. ಸೊ ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ತರ ಒಳ್ಳೆ ಕ್ವಾಲಿಟಿಯ
ನೀವು ಮೈಕ್ರೋ ಸ್ಪ್ರಿಂಕ್ಲರ್ ನ ಕೊಂಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ. ಇನ್ನು ಮುಂದಕ್ಕೆ ಹೆಚ್ಚಾಗಿ ನೈಸರ್ಗಿಕ ಕೃಷಿ ಬಗ್ಗೆ ಗೌಡ್ರ ಹತ್ರ ತಿಳ್ಕೊಳ್ಳೋಣ ಇನ್ನ ಮುಂದಿನ ವಿಡಿಯೋಗಳಲ್ಲಿ. ದಯವಿಟ್ಟು ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.